ಡೈರೆಕ್ಟರ್ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಇಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರಾಜಕೀಯ ಗಣ್ಯರು, ಸಿನಿಮಾ ತಾರೆಯರು ಬಂದು ಅವರಿಗೆ ಆಶೀರ್ವಾದಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ದಾಂಪತ್ಯ ಜೀವನಕ್ಕೆ ನಟಿ ಸೋನಲ್ ಮಂಥಾರೋ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಕಾಲಿಟ್ಟಿದ್ದು, ಸಿನಿ ದಂಪತಿಗಳಿಗೆ ಸಿನಿ ಗಣ್ಯರು ಬಂದು ಶುಭಾಶಯವನ್ನ ಕೋರಿದ್ದಾರೆ. ಶಿವಣ್ಣ, ರಚಿತಾರಾಮ್, ಶ್ರುತಿ, ಸುಧಾರಾಣಿ, ಗಣೇಶ ಹೀಗೆ ಹಲವಾರು ತಾರಾ ಬಳಗವೇ ಇವತ್ತು ಅವರ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡಿರುವಂತಹ ತರುಣ್ ಸುಧೀರ್ ಭಾವುಕರಾಗಿದ್ದಾರೆ. ಕಾರ್ಯಮಸ್ಮದ್ವೈರ್ವಿನಾಶನಂ ವಿದ್ಯಾವಂತಂ ಯಶಸ್ವಂ ಹಾಕ್ತಾರೆ. ಒಳ್ಳೇದಾಗಬೇಕಷ್ಟೇ. ತರುಣ್ ಸುಧೀರ್ ಹಾಗೂ ಸೋನಲ್ ಅವ್ರಿಗೆ ಒಳ್ಳೇದಾಗಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಗಾಡ್ ಬ್ಲೆಸ್ ದೆಮ್. ಯಾವಾಗ ಹೊಸ ಜೋಡಿ ಬಂದರೆ ಮಜಾ ಅಲ್ವಾ? ಇದಕ್ಕೆ ಅದು ಆ ಜೋಡಿ ಚೆನ್ನಾಗಿರಲಿ, ಅದು ಜನ್ಮದ ಜೋಡಿ ಆಗಲಿ. ಹೌದು, ಇವತ್ತಿನ ಅವರ ಸುಧೀರ್ ಅವ್ರ ವೈಫ್ ನೋಡಿದಾಗ, ಅಮ್ಮನ ನೋಡಿದಾಗ ಭಾಳ ಖುಷಿ ಆಯ್ತು. ತುಂಬ ವರ್ಷಗಳ ನಂತರ ನೋಡ್ತಾರೆ, ಅದೇನೋ ಒಂದು ಸಂಬಂಧ ಅವ್ರು ನೋಡಿದಾಗ ಒಂದು ಖುಷಿ ಆಗುತ್ತೆ ನಮಗೆ. ಯಾಕೆಂದರೆ ಸುಧೀರ್ ಅವರು ಭಾಳ ಆಗ್ತದೆ ನಮಗೆ, ಅಪ್ಪಾಜಿ ಜೊತೆಲಾಗಲಿ, ನಮ್ಮ ಫ್ಯಾಮಿಲಿ ಜೊತೆಲಾಗಲಿ. ಅದು ಫಸ್ಟಿಂದ ಥಿಯೇಟ್ರ್ ಕಡೆಯಿಂದ ಅವರು ಚೆನ್ನಾಗಿ ಗೊತ್ತು ಅವ್ರ ತಾಯಿಯವರು. ಸೊ ಅದರಿಂದ ಒಂದು ಬಾಂಧವ್ಯ ಇವತ್ತು ಭಾಳ ಸಂತೋಷ ಆಯಿತು ನೋಡಿದ್ದು. ಒಳ್ಳೇದಾಗಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ನಿನ್ನೆಯಿಂದ ಯು ಹ್ಯಾವ್ ಬೀನ್ ವಿತ್ ಅಸ್. ಥ್ಯಾಂಕ್ ಯು ಸೋ ಮಚ್. ಮಾತಾಡೋದೆಲ್ಲ ಇವ್ರು ಮಾತಾಡಿದ್ದಾರೆ. ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಫ್ರಾಮ್ ದ ಬಿಗಿನಿಂಗ್. ಸೊ ಅಫ್ಕೋರ್ಸ್ ವಿ ಮಿಸ್ ಹಿಮ್. ಅದೇ ಮದುವೆ ಆದಮೇಲೆ ವಿಲ್ ಗೋ ಟೇಕ್ ಬ್ಲೆಸ್ಸಿಂಗ್ಸ್ ಅವ್ರ ಆಚೆ ಬಂದರೆ ಬರ್ಡೇ ಇಲ್ಲ. ಆ್ಯಕ್ಚುಲಿ ನಮಗೆ ಒಳ್ಳೆ ದಿನ. ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ? ಬರ್ಡೇ ದಿನ ಅಂತ ಅಲ್ಲ, ಇದು ವಾಸ್ ವೆರಿ ವೆರಿ ಪ್ರೆಷಸ್ ಅಂತ ಈ ಡೇನ ಸೆಲೆಕ್ಟ್ ಮಾಡಿ. ಮತ್ತು ಅವ್ರು ಕೇಳಿದ್ರು ನನಗೆ, ನಿನ್ನ ಬರ್ಡೇ ದಿನ ವೆಡ್ಡಿಂಗ್ ಡೇ ಸೇಮ್ ಇದ್ರೆ ಪರವಾಗಿಲ್ವಾ ಅಂತ. ಐ ಸೆಡ್ ಇಟ್ಸ್ ಓಕೆ, ಇಟ್ಸ್ ವೆರಿ ಸ್ಪೆಷಲ್. ನೀನು ಬಾರ್ನ್ ಆಗಿರೋ ದಿನಾನೇ ಯು ಆರ್ ಸ್ಟಾರ್ಟಿಂಗ್ ಎನಾದರ್ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ. ಮೊದಲನೇದಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮ್ಮಿಬ್ಬರ ಕಡೆಯಿಂದ ಆಲ್ ದಿ ಪ್ರೆಸ್ ಫ್ಯಾಮಿಲಿ, ಮೀಡಿಯಾ ಫ್ಯಾಮಿಲಿ, ನೀವು ನಿನ್ನೆಯಿಂದನೂ ಬಂದಿದ್ದಕ್ಕೆ. ನಾನು ಪರ್ಸ್ನಲಾಗಿ ಭೇಟಿ ಹಾಕಾಗಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆಸ್ ಅ ಫ್ಯಾಮಿಲಿ. ಆ್ಯಂಡ್ ಎಸ್, ಇವತ್ತಿನ ಒಂದು ಹೊಸ ಜೀವನ, ಒಂದು ಹೊಸ ಹುರುಪಿದೆ ನನಗೆ. ಐ ಥಿಂಕ್ ಹ್ಯಾವ್ ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸೋನಲ್ ಅವರು ನನಗೆ ಅದೇನು ಹೇಳ್ತಾರಲ್ಲ, ಬೆಸ್ಟ್ ಕಮ್ಸ್ ಅಟ್ ದಿ ಲಾಸ್ಟ್ ಅಂತ. ಸೊ ಇಷ್ಟು ದಿವಸ ನಾನು ಕಾದಿದ್ದಕ್ಕೂ ಐ ಥಿಂಕ್ ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್. ಅದ್ಭುತವಾದಂಥ ಒಂದು ಪಾರ್ಟ್ನರ್ನ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ಇದೆ ನನಗೆ. ಸರ್, ಫಸ್ಟಿಂದ ನಾವು ಹೇಳೋ ಥರ ಯಾವಾಗಲೂ ಸಿನಿಮಾ ನಮ್ಮ ಚಿತ್ರರಂಗನೇ ಒಂದು ಫ್ಯಾಮಿಲಿ ಥರ ಅಂತಲೇ ಹೇಳ್ತೀವಿ. ಸೊ ಹಾಗೆ ಒಂದು ತಮ್ಮನ ಥರನೋ, ಒಂದು ಮಗನ ಥರನೋ, ಒಂದು ಫ್ರೆಂಡ್ ಥರನೋ ಎಲ್ಲ ಒಂದು ಎಮೋಷನಲ್ಲಿ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಬ್ಲೆಸ್ ಮಾಡೋದ್ರು. ಇವತ್ತೂ ನಿನ್ನೆ ಆದರೂ ಇವತ್ತೆಲ್ಲ ಬಂದು ನಮಗೆ ವಿಶ್ ಮಾಡಿ ಹೋಗ್ತಾರೆ. ಸೊ ಅದು ಹೆಂಗೆ ಅಂತಂದರೆ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು. ನನಗೂ ಕೂಡ ಅದೇ ಥರ ಒಂದು ಬಾಂಧವ್ಯತೆ ಇದೆ. ಆ್ಯಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲರ ಜೊತೆ ಅಷ್ಟು ಆತ್ಮೀಯತೆ ಇತ್ತು ನನಗೆ. ಆ್ಯಂಡ್ ಸಿನಿಮಾ ಬಿಟ್ಟರೆ ಇನ್ನೇನು ಫಂಕ್ಷನ್ಸ್ ಆ ಥರ ಯಾವುದೂ ಇಲ್ಲ. ಫಸ್ಟ್ ಟೈಮ್ ನಮ್ಮದು ಒಂದು ಪರ್ಸ್ನಲ್ ಇಲ್ಲ ಫಂಕ್ಷನ್ ಅಂತ ನಾನು ಕರೆದಿದ್ದಲ್ವ. ಸೊ ಎವ್ರಿ ಒನ್ ವೆರ್ ಸೋ ಗ್ರೇಸ್ಫುಲ್ ದಟ್ ಎಲ್ಲರೂ ಬಂದು ನಮ್ಮನ್ನು ವಿಶ್ ಮಾಡಿ ಬ್ಲೆಸ್ ಮಾಡಿ ಹೋಗಿದ್ದಾರೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ. ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಆ್ಯಕ್ಚುಲಿ ನಾವು ಲಗ್ನ ಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಜಯಸಿಂಹ ಅಂತ ಇದ್ದಾನೆ, ಇವ್ರ ತಂದೆಯವರು. ಅವ್ರು ಬಂದು ಆ ಲ್ಯಾಪ್ಟಾಪಲ್ಲಿ ನನಗೆ ಕಣ್ಣು ಆಪ್ರೇಷನ್ ಸರಿ ಕಣ್ಣು ಕಾಣಲ್ಲ, ಏನಿದು ಅಂತಂದರೆ ಈ ಹುಡುಗಿನ ತರುಣ್ ಮದುವೆ ಮಾಡಿಕೊಳ್ತಾ ಇದ್ದಾನೆ, ಇದಕ್ಕೆ ಬಿಗ್ ಬಾಸು ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ನನಗೆ ಖುಷಿ ಆಯಿತು. ಓಕೆ ಅಂದೆ ಅಷ್ಟೇ. ಬೇರೆ ಒಂದು ವಯಸ್ಸಿಗೆ ಬಂದಮೇಲೆ ಅವರು ಆಯ್ಕೆ ಆಗಿರುತ್ತೆ. ಇಲ್ಲ, ಇವನು ಆಯ್ಕೆ ಆಗಿರಲಿಲ್ವಲ್ಲ, ಇದು ದೊಡ್ಡವರು ಆಯ್ಕೆ ಮಾಡಿ ಹೇಳಿದ್ದಲ್ಲ, ಹಾಗಾಗಿ. ದರ್ಶನ್ ಸರ್ ಹೌದು, ಅವರು ತುಂಬ ಇಷ್ಟಪಟ್ಟಿದ್ರಂತೆ ಈ ಜೋಡಿನ. ಅವರೇ ಮಾಡಿದ ಜೋಡಿ. ಅವರೇ ಇವರಿಗೆ ಹೊಂದಾಣಿಕೆ ಮಾಡಿ, ಇವರು ಅವರಿಗೆ ಹೊಂದಾಣಿಕೆ ಮಾಡಿ ಇವತ್ತು ಇವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಅಂದರೆ ಅವನ ಆಶೀರ್ವಾದ.